ಚಂದ್ರಶೇಖರ್ ಬಾಡಿ ಅಂತ, ನಮ್ಮೂರು ಹಾರಗಿರಿ. ನಮ್ಮ ತಂದೆಯವರು ಚಂದ್ರಶೇಖರ್ ಬಸಪ್ಪ ಬಾಡಿ ಅವರು 80 ವರ್ಷ ಅವರು ತೀರು ಹೋಗಿದ್ದಾರೆ. ಅಂದರೆ 20/11/2024 ತೀರ್ಕೊಂಡಾಗ ಸುಮಾರು ಇವತ್ತಿಗೆ 39 ದಿನ ಆಯಿತು. ನಾನು ನಿನ್ನೆ ನನಗೆ ಆರ್ ಮಠಪತಿ ಸರ್ ಕಾಲ್ ಮಾಡಿದ್ರು. ಇಲ್ಲ ಸರ್, ನಾವು ನಾಳೆ ಹೋಗ್ತಾ ಇದ್ದೀವಿ, ನೀವು ಬರೀ ಅನುಕೂಲನ ಇಲ್ಲ, ಆಯ್ತು ಸರ್ ನಾವು ಬರ್ತೀವಿ, ನಮ್ಮ ಫ್ಯಾಮಿಲಿ ಜೊತೆ ನಾವು ಬರ್ತೀವಿ ಸರ್. ಬಂದು ನಾನು ಒಂದು 2-3 ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ ಒಂದು 2 ಮಾತಾಡಬೇಕಾಗಿದೆ ಅಂತ ಹೇಳಿದಾಗ ನಾನು ತುಂಬ ಖುಷಿ ಅನಿಸ್ತು. ಅವ್ರು ಹೇಳಿದ ತಕ್ಷಣವೇ ನಾನು ಒಂದು ತಾಸಲ್ಲಿ ಅವರಿಗೆ, ಯಾಕಂದರೆ ಟ್ರೈನಿಂಗ್ನಲ್ಲಿ ಇದ್ದೆ, ನಾನು ಟ್ರೈನಿಂಗ್ ಹಾಕಿದ್ರು, ಅದನ್ನು ಹೇಳ್ಕೊಂಡು ನಮ್ಮ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಸರ್ ಜೊತೆ ನಾವು ಇವತ್ತು ಬೆಳಗಿನ ಜಾವ ಅವ್ರ ಆಶ್ರಮಕ್ಕೆ ಬಂದು ಅಲ್ಲಿಂದ ಇಲ್ಲಿವರೆಗೆ ಬಂದಿವಿ. ಇದಕ್ಕೆ ಇನ್ನೊಂದು ಹೇಳ್ಬೇಕಂತಂದರೆ, ನಮ್ಮ ತಂದೆಯವರು ಒಂದು 2-3 ಮಾತು ಹೇಳೋಕ್ಕಿಂತ ಪೂರ್ವದಲ್ಲಿ ನಾನು ಆರ್ ಮಠಪತಿ ಸರ್ ಒಂದು 2 ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ನಾನು. ಅಥವಾ ನಮ್ಮ ಬೆಳಗಾವಿ ಡಿಸ್ಟಿಕ್ ಮತ್ತು ಅಥಣಿ ತಾಲೂಕು ಹಾವೇರಿಯಲ್ಲಿ ಸುಮಾರು ಇಂಥ ಕೆಲಸ ಕಾರ್ಯಗಳನ್ನು ನಾವು ಬಹಳ ಅತಿ ಉತ್ಸುಕತೆಯಿಂದ ಹಾಗೂ ಬಹಳ ವಿನಯತೆಯಿಂದ ಮಾಡ್ತಾ ಇದ್ದಾರೆ. ಈ ಒಂದು ಅವರ ಕಾರ್ಯಕ್ಕೆ ನಮ್ಮ ದೇಶದಲ್ಲಿ ಅಲ್ಲದೆ ಪ್ರಪಂಚದಲ್ಲೂ ಕೂಡ ಅವರಿಗೆ ಒಂದು ಎಲ್ಲ ರೀತಿಯಿಂದ ಅನುಕೂಲ ಆಗಲಿ, ಹುಮ್ಮಸ್ಸು ತರಲಿ, ಆ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಇಂಥ ಕೆಲಸ ಕಾರ್ಯಗಳಿಗೆ ಅವ್ರು ಮಾಡಿಕೊಳ್ಳಿ ಅಂತ ಕೇಳ್ಕೊತಾ ಇದ್ದಾರೆ. ನಮ್ಮ ತಂದೆಯವರು ಚಂದ್ರಶೇಖರ ಬಸಪ್ಪ ಬಾಡಿಗೆ 80 ವರ್ಷ. ಅವರು ಕೆಬಿಯಲ್ಲಿ ಕೆಬಿ ಡಿಪಾರ್ಟ್ಮೆಂಟ್ ನಿವೃತ್ತರಾಗಿ ಸುಮಾರು 20 ವರ್ಷ ಆಯಿತು. ಅವರು 20/11/2024 ಆ ಮನೆಯಲ್ಲೇ ತೀರ್ಕೊಂಡ್ರು ಅವರು ಹಾವೇರಿಯಲ್ಲಿ. ಅವಾಗ ಅವರು ನಮ್ಮ ತಂದೆಯವರು 2019 ಇಸ್ವಿಯಲ್ಲಿನೇ ಅವ್ರು ಏನು ಮಾಡಿದ್ರು, ಡೊನೇಟ್ ಮಾಡಕ್ಕೆ ರಾಮಣ್ಣ ಚಾರಿಟೇಬಲ್ ಬೈಲಹೊಂಗಲ್ ಅಲ್ಲಿ ಮನವಿ ಪತ್ರ ಕೊಟ್ಟಿದ್ರು. ತೀರ್ಕೊಂಡ ನಂತರ ನನ್ನ ದೇಹದ ದಾನಗಳ ಮಾಡಿ ನಮ್ಮ ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿಗಳಿಗೆ ಅದನ್ನು ಪ್ರಯೋಗ ಮಾಡೋ ಸಲುವಾಗಿ, ಅವರಿಗೆ ವಿದ್ಯಾಭ್ಯಾಸ ಮಾಡೋ ಸಲುವಾಗಿ ಅದನ್ನು ನೀವು ಮಾಡಪ್ಪ ಅಂತ ನಾನು ಹೇಳಿದ್ರು. ಅದಕ್ಕೆ ನಮ್ಮ ತಂದೆಯವರ ಇಚ್ಛೆಯಂತೆ ಕೂಡ ನಾನು ಏನು ಮಾಡಿದ್ದೀನಪ್ಪ ಅಂತಂದ್ರೆ, ನಮ್ಮ ತಂದೆಯವರು ಡೆತ್ ಆದ ಜನದಿಂದಲೇ ಅವ್ರನ್ನ ರಾಮಣ್ಣ ಚಾರಿಟೇಬಲ್ ಬೈಲಹೊಂಗಲ್ ಕಾಲೇಜಿಗೆ ಅದನ್ನು ಅವರ ಪೂಜೆ ವಿಧಾನಗಳನ್ನ ಮಾಡಿ ಮನೆಯಲ್ಲಿ ಮಾಡಿಕೊಂಡು ಅದನ್ನು ನಾನು ಕಳಿಸಿಕೊಟ್ಟೆ. ಇವಾಗ ಅದು ಬೈಲಹೊಂಗಲ್ ಚಾರಿಟೇಬಲ್ ಟ್ರಸ್ಟಿಂದ ಬಂದು ಇಲ್ಲಿ ಹಾವೇರಿ ವೈದ್ಯಕೀಯ ಕಾಲೇಜಲ್ಲಿ ಅದು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಅಲ್ಲಿಂದ ಬಂದಿದ್ದೀವಿ. ಈ ಒಂದು ಏನಾಗಬೇಕಪ್ಪ ಅಂತಂದ್ರೆ, ನಮ್ಮ ವಿದ್ಯಾರ್ಥಿಗಳಿಗೆ, ನನ್ನ ಸಹೋದರ ಸಹೋದರಿಯರು ಕೂಡ ಈ ಪ್ರಯೋಗದಿಂದ ಮಕ್ಕಳು ಆ ವಿದ್ಯಾಭ್ಯಾಸ ಕಲಿಕೆಯಲ್ಲಿ ಅವರು ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ತಗೊಳ್ರಿ. ಅದಲ್ಲದೆ ಮತ್ತು ಇನ್ನೂ ಹಲವಾರು ಇಂಥ ವಿಷಯಗಳನ್ನು ನೀವು ಎಲ್ಲ ಕಡೆ ಹೇಳಿ ಪ್ರತಿಯೊಬ್ಬರು ಕೂಡ, ಯಾಕಂದ್ರೆ ನಾವು ಸತ್ತು ಹೋದ ಮೇಲೆ ನಮ್ಮ ಬೌಡಿ ಒಂದು 4 ಜನಕ್ಕೆ ಉಪಯೋಗ ಆಗಬೇಕಲ್ಲ, ಅದರಿಂದ ಏನಾದರೂ ತಿಳ್ಕೋಬೇಕು ಅನ್ನುವಂಥ ವಿಚಾರವನ್ನು ಮಾಡಿಕೊಂಡು ನಾವು ಮುಂದೆ ಎಲ್ಲರೂ ಕೂಡ ಇಂಥ ಒಂದು ವಿಚಾರವನ್ನು ಎಲ್ಲರೂ ಮಾಡ್ರಿ. ಯಾಕಂದ್ರೆ ಮನುಷ್ಯ ಸತ್ತ ಮೇಲೆ ತನ್ನ ಸಮಾಜ ಸೇವೆ ಅಂದ್ರೆ ತನ್ನ ಬಾಡಿ ಮಣ್ಣಲ್ಲಿ ಹೋಗುವಂತ ಅದನ್ನು ಉಪಯೋಗ ಆಗಂಗಿಲ್ಲ. ಅದಕ್ಕೆ ಈ ರೀತಿ ನಾವು ಮಾಡೋದ್ರಿಂದ ಈ ಒಂದು ಮಾನವನ ಬಾಡಿ ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತ್ತೆ ಅಂತ ಹೇಳ್ತಾ, ಇಲ್ಲಿವರೆಗೆ ಒಂದು 2-3 ಮಾತುಗಳನ್ನು ಹೇಳಕ್ಕೆ ಎಲ್ಲರೂ ನೀವು ಅವಕಾಶ ಕೊಡೋದು ತಮ್ಮೆಲ್ಲರೂ ಧನ್ಯವಾದ ಸಲ್ಲಿಸುತ್ತಾ, ಜೈ ಜೈ ಕರ್ನಾಟಕ.